ಶರಣು ಶರಣಾರ್ಥಿಯನ್ನ ಹೇಳಿ ಮಾಡ್ರಿಪ್ಪ ಮಾಡ್ರಿ ದಂಗಲ್ ಮಾಡ್ರಿ ಮಾಡ್ರಿ ದಯವಿಟ್ಟ ಈ ಕಂಕನವಾಡಿ ಗ್ರಾಮದಾಗ ಎಲ್ಲಾ ಕೂಡಿದಂತ ಒಂದು ಸದ್ಭಕ್ತರಿಗೆ ನಂದೊಂದು ವಿನಂತಿ ಏನಪ್ಪಾ ಅಂತಂದ್ರ ಏನ್ರಿಪ್ಪ ವಿನಂತಿ ನೀವು ಎಷ್ಟ ಶಾಂತತೆಯನ್ನು ಕಾಪಾಡ್ತೀರಿ ನೋಡು ಒಟ್ಟ ಕಾರ್ಯಕ್ರಮನ ಚಂದ ಆಗ್ತದೆ ದಯವಿಟ್ಟು ಎಲ್ಲಾರು ಶಾಂತಿಯನ್ನು ಕಾಪಾಡಬೇಕು ಹೌದ್ ಹೌದ್ ಯಾಕೆ ಈ ಮಾತು ಹೇಳ್ಬೇಕಾಗಿದಪ್ಪ ಅಂತಂದ್ರ ಯಾಕೆ ಹೇಳ್ಬೇಕಾಗಿದೆಪ್ಪ ಈ ಮಾತಾ ಇಲ್ಲಿ ಯಾವಾಗ ನಾವು ಹಾಲ ಸಿದ್ಧನ ಹಂತಿರ ಬಂದಿದೇವಪ್ಪ ಅಂತಂದ್ರ ಬಂದೇವಂದ್ರ ಇಲ್ಲಿ ಸುಮ್ಮ ಬಂದಿಲ್ಲ ಎಲ್ಲಾರು ಎದಕ್ಕೆ ಬಂದೇವ್ರಿಪ್ಪ ಇಲ್ಲಿ ಬಂದಿದೇವಂದ್ರ ಇಲ್ಲಿ ಏನಾರ ಸ್ವಲ್ಪ ತಗೊಂಡು ಹೋಗ್ಬೇಕಾಗ್ಯದ ಹೌದ್ ಹೌದು ಏನ್ರಿ ಒಯ್ಬೇಕಾಗ್ಯದ ಮುತ್ತಾರ ಪೌಳ್ಯಾಗ ಬಂದು ನೀ ಏನ್ ಒಯ್ಯೈತಿ ಮಗನ ಏನ್ ಒಯ್ಬೇಕಂತ ಮಾಡಿ ಸದ್ಯ ಕೊಬ್ಬು ಊಟ ಆಗ್ಯದ ಯಾಕಂದ್ರ ಕುಣಿಲಾಕ ಬರಲ್ಲ ನಿಮ್ಗೆ ಏನ್ ಹೇಳ್ಯಾರ ಅವ್ರು ಸರ್ ಗುರ್ತಿರ್ಬೇಕಲ್ಲ ನಿಮಗ ಹೇಳ್ಯಾರಲ್ರಿ ಅದಕ್ಕೆ ಹೇಳ್ಯಾರ ಮಹಾತ್ಮಾರ ಒಂದು ಮಾತನ್ನ ಹೇಳಿದ್ರು ಏನ್ ಹೇಳ್ತಾರಿಪ್ಪ ಮಹಾತ್ಮಾರು ಮಾತಾ ಗಿರಿ ಸಿಂಗಾರ ಮೋಯಿರ ವನ ಸಿಂಗಾರಮ ಕೋಗಿಲ ದಳ ಸಿಂಗಾರಮ ಕುಂಜರ ಸಭಾ ಸಿಂಗಾರಮ ಪಂಡಿತ ಅಂತ ಹೇಳ್ಯಾರ ಅವರು ಹೌದ್ ಹೌದು ಯಾಕೆ ಹೇಳ್ತಾರಿಪ್ಪ ಈ ಮಾತಾ ವನದ ಒಳಗ ಕೋಗಿಲ ಒಂದ್ರ ಚಂದ ಪರ್ವತದಾಗ ನೌಲು ಕುಣದ್ರ ಚಂದ ರಾಜಾನ ದಂಡ ದರ್ಬಾರ್ ಹೊಂಟಾಗ ಆನೆ ಅಂಬಾರಿ ಇದ್ರ ಚಂದ ತಮ್ಮ ಹೌದು ಸಭಾದೊಳಗ ಬುದ್ಧಿವಂತರು ಪಂಡಿತರು ಜ್ಞಾನಿಗಳು ಬಲ್ಲವರಿದ್ರು ಸಭಾ ಚಂದ ಅಂತ ಹೇಳ್ತಾರ ಜ್ಞಾನಿಗಳು ಹೌದ್ ಹೌದು ನಮಗೊಂದು ಬ್ಯಾರೆ ಹೇಳ್ಯಾರಿಪ್ಪ ಮಾತಾ ನಿನ್ಗ್ಯಾನ್ ಹೇಳ್ಯಾರು ದಾರು ಬಾಟ್ಲಿ ಇದ್ರ ಕುಡುಗ್ರ ಚಂದ ಅಂತ ಹೇಳ್ತಾರ ನಮ್ ಕಡೆ ಏಯ್ ಈ ಮಾತೆ ಯಾಕೆ ಹೇಳ್ಬೇಕಪ್ಪ ಅಂತಂದ್ರ ಯಾಕೆ ಹೇಳ್ಬೇಕಾಗ್ಯದಪ್ಪ ಇಡೀ ಜಗತ್ತಿನಾಗ ಡೊಳ್ಳಿನ ಹಾಡಿಕೆಯನ್ನ ಕೇಳುವರು ಮತ್ತ ಮಾಡಿಸೋರು ಹಾಡಿಕೆ ಯಾವ ತಾಲೂಕು ಯಾವ ಜಿಲ್ಲಾಪ್ಪ ಅಂತಂದ್ರ ಯಾವದಿಪ್ಪ ಇದೇ ಒಂದು ಬೆಳಗಾವ ಜಿಲ್ಲಾ ರಾಯಬಾಗ ತಾಲೂಕು ಕಂಕನವಾಡಿ ಗ್ರಾಮದೊಳಗ ಡೊಳ್ಳಿನ ಪದವನ್ನ ಕೇಳುವಂತ ಕಲಾವಂತರೇ ಹತ್ತಾರು ತಿಳಿಸಬಾದ ಕೈ ಎತ್ತ ಮಾತಿದ ಹೌದ್ ನಮ್ ಕಡೆ ಇಲ್ಲತ್ ಮಾಡ್ರಿ ಏನಪ್ಪ ಅದಾರ್ ಕರೆ ತಮ್ಮ ಬರೇ ಹುಟ್ಟು ಕುಡುಗ್ರೆ ಇರ್ತಾರಲ್ಲಿ ಈ ಕಡೆ ಬೇರೆ ಅದ ಈ ಕಡೆ ಬ್ಯಾರೆ ಮಂದಿದಪ್ಪ ಇವ್ರು ಯಾ ಹಾದಿ ಒಳಗ ಮಾತಾಡ್ತಾರ ಇದು ಹಾಲು ಕುಡಿ ಮಂದಿ ಅದಪ್ಪ ನಮ್ ಕಡೆ ದಾರು ಕುಡಿ ಮಂದಿ ಇವ್ರು ಹೆಂಗ ಅದಾರ ನಿನಗ್ ಗೊತ್ತಿಲ್ಲ ಇನ್ನ ಈಗೀಗ ಬಂದಿತ್ತಮ್ಮ ಇಲ್ಲಿ ಮೊದಲ ಟೇಜಿಗೆ ಏರಿದ್ರ ಮೊದಲ ಬುಕ್ ಇರ್ತೀವಿ ಇಲ್ಲಿ ಬುಕ್ದಾಗೆ ಮಾತಾಡ್ತೀರ ನಮ್ಮ ಇಲ್ಲಿ 18 ಪುರಾಣ 6 ಶಾಸ್ತ್ರ 28 ಅಗಮಗಳನ್ನ ಓದಿನಂತ ಜ್ಞಾನಿಗಳು ಈ ಹಿರಿಯದಾಗ ಅದಾರ ಹೌದ್ ಅದಾರಲ್ರಿಪ್ಪ ಈ ಕಡೆ ಅದಾರ್ ಕರೆ ಪೂಜಾಲ ಯಾವಾರ ಏನ್ ಮಾತಾಡುದಿಲ್ಲ ಒಳ್ಳೇದ ನಮಗ್ ಟೈಮ್ ಕೊಟ್ಟಾರ ನಮ್ಮ ಸರ್ ಹೇಳ್ಯಾರ ಒಟ್ಟೆ 10 ನಿಮಿಷ ಟೈಮ್ ಏನ್ ಮಾತಾಡಿದ್ರು ಏನ್ ಮಾತಾಡಿರು 10 ನಿಮಿಷ ಮಾತಾಡ್ಲಾಕ ಟೈಮ್ ನಿಮಿದ್ರೊಳಗೆ ಎಲ್ಲಾನೇ ಮಾತಾಡ್ಬೇಕು ಹೌದ್ ಎಲ್ಲಾನು ಮಾತಾಡ್ಬೇಕು ಇರ್ಲಿ ಅದ್ರೊಳಗೆ ನಾವು ಮಾತಾಡೋದ್ರಾಗ ಸ್ವಲ್ಪ ಹೆಚ್ಚಾಗ್ತಾವ ಯಾಕೆ ಹೆಚ್ಚಾಗ್ತಾವಂದ್ರ ಯಾಕೆಪ್ಪ ವಿಷಯ ಹಂಗದಾವ ಇದನ್ನ ತಿಳಿಸಿ ಹೇಳ್ಬೇಕಾಗ್ಯದ ಹಾಲು ಮತ್ತ ಸಿದ್ದಾಟಿನೂ ಹೇಳ್ಬೇಕಾಗ್ಯದ ಆದಿ ಮನುಷ್ಯ ಜನ್ಮ ಹುಟ್ಟಿ ಬರ್ಬೇಕಾಗಿ ನಾವು ಏನ್ ಮಾಡ್ಬೇಕು ಬಂದ ಮೇಲೆ ನಾವು ಹೆಂಗ ಧರ್ಮವನ್ನ ಕಾಪಾಡ್ಬೇಕು ಅನ್ನೋದು ಹೇಳ್ಕೋಬೇಕಾಗ್ಯದ ಹೌದು ಹೌದಿಪ್ಪ ಇರ್ಲಿ ಅದಕ್ಕೆ ಹೇಳ್ತಾರ ಅವ್ರ ಅನಂತ ಯೋಗ ಇಷ್ಟಾಣ ಯೋಗ ಅದ್ಭುತ ಯೋಗ ತಾಮಸ ಯೋಗ ತಾರ ಯೋಗ ತಾಂಡ ಯೋಗ ಭಿನ್ನ ಯೋಗ ಭಿನ್ನಯುಕ್ತ ಯೋಗ ಅಪಂಗತ ಯೋಗ ಮನ ಯೋಗ ವಿಶ್ವಾಸ ಯೋಗ ಲಂಕರ್ತ ಕೆರ್ತ ದಾಪಾರ ಇದು ಕಲಿಯುಗ ಹೌದು ಹೌದು ಕಲಿಯುಗಪ್ಪ ಕಲಿಯುಗ ಎಷ್ಟದು ಎಷ್ಟದಿಪ್ಪ ಇವು 18 ಯುಗ ಏನೈತಪ್ಪ ಅಂತಂದ್ರ ಇದ್ರೊಳಗ 14 ಯುಗ ಖುಲ್ಲಾಗಿ ಹೋಯ್ತು 4 ಯುಗದಾಗ ಪರೀಕ್ಷೆ ನಡೀತಿ ಇಲ್ಲಿ ಏನ್ ನಡೀತಿಪ್ಪ 4 ಯುಗದಾಗ ಪರೀಕ್ಷೆ 4 ಯುಗ ಹೆಂಗಪ್ಪ ಅಂತಂದ್ರ ಕೃತ ತ್ರೇತ ದ್ವಾಪಾರ ಕಲಿಯುಗದಾಗ ಪರೀಕ್ಷೆ ಹೆಂಗ ಚಾಲು ಆಗ್ತದ ಹೆಂಗ ಚಾಲು ಆಕದಿಪ್ಪ ಕೃತ ಯುಗ ಹೆಂಗಪ್ಪ ಅಂತಂದ್ರ ಕೃತಯುಗದ ವರ್ಣ ಬಂಗಾರ ವರ್ಣ ಇತ್ತು ಹೌದು ಬಂಗಾರ ವರ್ಣ ಇತ್ತು ಬಂಗಾರ ವರ್ಣ ಇತ್ತು 28 ಮಳದ ಶರೀರ ಇತ್ತು ಮನುಷ್ಯನಿಗೆ ಹೌದು ಹೌದು 28 ಮಳ ಶರೀರ ಇತ್ತು ಮನುಷ್ಯನಿಗೆ 28 ಮಳ ಶರೀರ ಏನಿತ್ತು ಧರ್ಮನಕ್ಕೆ ಎಷ್ಟಿತ್ತಪ್ಪ ಅಂತಂದ್ರೆ ಧರ್ಮಕ್ಕೆ 4 ಕಾಲಿತ್ತು ಹೌದು ಹೌದು ಧರ್ಮಕ್ಕೆ 4 ಕಾಲಿತ್ತು 4 ಕಾಲ ಮ್ಯಾಲ ಧರ್ಮವನ್ನ ನಡೆದದ ಜಗತ್ತವನ್ನ ಕಾಪಾಡುವಂತ ಶಕ್ತಿ ಆ ಯುಗದಾಗಿತ್ತ ಇತ್ರಿಪ್ಪ ಅದೊಂದು ಕಾಲಕ್ಕೆ ಏನೈತಪ್ಪ ಅಂತಂದ್ರೆ ಕಮ್ಮಿ ಹಾಕೋತ ಅದೊಂದು ಯುಗ ಸರಿತ ಹೌದು ಮತ್ತೆ ಯುಗ ಚಲೋ ಐತಿಪ್ಪ ತ್ರೇತಾಯುಗ ಚಾಲು ಆಯ್ತು ತ್ರೇತಾಯುಗ ಯಾವಾಗ ಚಾಲು ಆಯ್ತು ನೋಡು ಬಂಗಾರ ವರ್ಣ ಯಾವಾಗ ಕೃತಯುಗದಾಗಿತ್ತು ನೋಡು ಬಂಗಾರ ವರ್ಣ ಹೋಗಿ ಬೆಳ್ಳಿ ವರ್ಣ ಆಯ್ತು ಹೌದು ಹೌದಿಪ್ಪ ಬೆಳ್ಳಿ ವರ್ಣ ಆಯ್ತು 28 ಮಳದ ಶರೀರ ಇತ್ತು ಎಷ್ಟು ಉಳಿತು ಉಳಿತದಪ್ಪ 28 ಮಳ ಹೋಗಿ 14 ಮಳ ಶರೀರ ಮನುಷ್ಯನಿಗೆ ಬತ್ತು ಹೌದು ಹೌದು
14 ಮಳ ಶರೀರ ಉಳಿತು. ಧರ್ಮಕ್ಕ 4 ಕಾಲಿದ್ದ ಕಾಲಕ್ಕ 1 ಕಾಲ ಮುಕ್ಕಾಗಿ 3 ಕಾಲ ಮ್ಯಾಲ ಧರ್ಮ ನಿತ್ತು. ಹೌದು, 3 ಕಾಲ ಮೇಲೆ ಧರ್ಮ ಅನ್ನೋದು. 3 ಕಾಲ ಮ್ಯಾಲ ನಿಂದಿರ್ಲಾಕ ಒಂದು ಕಾರಣದಲ್ಲಿ ಏನದಿಪ್ಪ ಕಾರಣ? ಏನ್ ಕಾರಣಪ್ಪ ಅಂತಂದ್ರ ಆ ಸಮಯದಾಗ ರಾಮ ಮತ್ತ ರಾವಣಗ ಯುದ್ಧ ಸಂಚಾರ ಚಾಲು ಆಯ್ತು. ಯುದ್ಧ ಚಾಲು ಆಯ್ತು. ಯಾಕಪ್ಪ ಅಂತಂದ್ರ ಅಹಂಕಾರ ಪ್ರಾರಂಭ ಚಾಲು ಆಗಿಬಿಡ್ತು. ರಾವಣನಂತ ಭಕ್ತಿವಂತ ಜಗತ್ತಿನೊಳಗ ಯಾರು ಇಲ್ಲ ನೋಡ್ರಿ. ಹೌದು ಇಲ್ರಿಪ್ಪ. ಬರೇ ಒಂದೇ ಒಂದು ಮಾತಿನ ಸಂಬಂಧ ರಾವಣ ಏನ್ ಮಾಡ್ತಾನಪ್ಪ? ಸೋತು ನೆಲವನ್ನ ಹಿಡ್ದಾನ, ತನ್ನ ಪ್ರಾಣನ ಕೊಟ್ಟಾನ. ರಾಮನ ಕೈಯಾಗ ಪ್ರಾಣ ಹೋಗ್ಯದಲ್ರಿಪ್ಪ, ಹೋಗ್ಯದ. ಪ್ರಾಣ ಯಾಕ ಹೋಗ್ಬೇಕಾಗಿದಪ್ಪ ಅಂತಂದ್ರ ರಾವಣಗ ಎಷ್ಟ ಮಂದಿ ಹೆಂಡ್ರಪ್ಪ ಅಂತಂದ್ರ 80,000 ಮಂದಿ ಹೆಂಡ್ರದಾರ. ಹೌದು, 80,000 ಮಂದಿ ಹೆಂಡ್ರದಾರ. 80,000 ಮಂದಿ ಹೆಂಡ್ರಿದ್ರು ಸಹಿತ ರಾಮನ ಮಾಡಿದ ಯಾರು? ಸೀತಾದೇವಿ. ಸೀತಾದೇವಿ ಮೇಲೆ ಮನಸ್ಸು ಮಾಡ್ದ ಯಾರು? ರಾವಣನ ಮನಸ್ಸು ಮಾಡ್ದ. ತನ್ನ ಏನ್ ಮಾಡ್ಕೊಂಡ? ತನ್ನ ಶರೀರವನ್ನ ನಾಶ ಮಾಡ್ಕೊಂಡ. ಹೌದಿಪ್ಪ, ಶರೀರ ನಾಶ ಮಾಡ್ಕೊಂಡ. ರಾಮ ಲಕ್ಷ್ಮಣ ವನವಾಸವಾದ ಸಮಯದಾಗ ರಾವಣಗ ಬಾಣಲ್ಲಿ ಹೊಡೆದ ಸಮಯದಾಗ ಭೂಮಿಗೆ ಧರಣಿ ಮೇಲೆ ಬಿದ್ದಾನ. ನೋಡಿ ರಾಮನಲ್ಲಿ ಎಂತ ಗುಣ ಅದ. ಎಂತದ್ರಿಪ್ಪ? ಬಾಣಿಲೆ ಹೊಡೆದಾನ. ಅವನೇ ಕರೆ ತೆಳಗ ಪ್ರಾಣ ಹೋಗಿ ಬಿದ್ದಾನ. ರಾವಣ ತೊಡಿ ಮೇಲೆ ತಗೊಂಡಾನ. ನೋಡ್ರಿ ಹೆಂಗದ ಅವನಲ್ಲಿ. ತಾನೇ ಹೊಡೆದ ತಾನೇ ತೊಡಿ ಮೇಲೆ ತಗೊಂಡಾನ. ಲಕ್ಷ್ಮಣ ಕೇಳ್ತಾನ. ಯಾರಿಗಪ್ಪ? ರಾಮಗ ಅಣ್ಣಗ ಕೇಳ್ತಾನ. ಏನಂತ ಕೇಳ್ತಾನಿಪ್ಪ? ಅಲ್ಲ ಅಣ್ಣ, ಇಂತ ವೈರಿ ನನ್ನ ಹೊಡೆದಿದ್ದಿ ಕರೆ ಹೊಡೆದ ಮಳ್ಳ ಮತ್ತ ಹೊಳ್ಳಿ ತೊಡಿ ಮೇಲೆ ತೋತಿ ಅಣ್ಣ ತಂದ ಕಾಲಕ್ಕ ಅವಾಗ ಹೇಳ್ತಾನಿಪ್ಪ ಅಣ್ಣಿದ್ದಾವ ಅವಾಗ ಏನ್ ಹೇಳ್ತಾನಪ್ಪ ಅಂತಂದ್ರ ರಾಮ ಹೇಳ್ತಾನ ಲಕ್ಷ್ಮಣಗ. ಏನ್ ಹೇಳ್ತಾನಪ್ಪ? ಲಕ್ಷ್ಮಣ, ಅವನಂತ ಪುಣ್ಯವಂತರು ಯಾರು ಇಲ್ಲ, ಅವನಂತ ಭಕ್ತಿವಂತರು ಯಾರು ಇಲ್ಲ ಜಗತ್ತಿನೊಳಕರೆ. ಒಂದೇ ಒಂದು ಮಾತಿಗಾಗಿ ಸೋತಾನವ. ಅವ ಸತ್ತಿಲ್ಲ, ಅವನ ಅಹಂಕಾರ ಸತ್ತದ ಅಂತ ಹೇಳದ ರಾಮ. ಹೌದು, ಅವ ಸತ್ತಿಲ್ಲ, ಅವನ ಅಹಂಕಾರ ಸತ್ತದ ಅಂದ ಕಾಲಕ್ಕ 3 ಮಾತ ಹೇಳ್ತಾನವ. ಲಕ್ಷ್ಮಣ ಹೇಳ್ತಾನ. ಏನ್ ಹೇಳ್ತಾನಪ್ಪ? ಅವ ನಾ ದೂರ ಹೋಗಿ ನಿಂದಿರ್ತ, ಅವನ ಬಲ್ಲಿ ಹೋಗಿ 3 ಇದ್ಯದವ 3 ಮಾತುಗಳನ್ನು ಕೇಳ್ಕೊಂಡು ಬಾ ಅಂತೇಳಿ ಯಾರಿಗೆ ಕಳಿಸ್ಯಾನ? ಕಳಿಸ್ಯಾನಪ್ಪ? ಲಕ್ಷ್ಮಣ ಕಳಿಸ್ಯಾನ. 3 ಮಾತು ಹೇಳ್ಯಾನ. ನಮ್ಮ ಪುಂಡ್ಲಿಕ್ ಮಹಾರಾಜರು ಹೇಳ್ತಾರ ಮಾತು ಯಾವ ಅನ್ನೋದು. 3 ಮಾತು ಯಾವ ಅನ್ನೋದು ಹೇಳ್ತಾರ ಮಹಾರಾಜರು, ಹೇಳ್ತಾರ ಮುಂದಿನ ಸಂಧಿಗೆ. ಅಕಸ್ಮಾತ್ ಹೇಳಿಕಂದ್ರೆ ಇನ್ನೊಂದು ಸಂದ ಬತ್ತ ನಾ ಹೇಳ್ತಾವ. ಹೌದು, ನೀವು ಹೇಳಿಕ ಕಡಿ ನಾನು ಹೇಳ್ತೀನಿ. ನೀಂತು ಮೊದಲೇ ಹೇಳ್ತಿ ಬಿಡು. ಅವಾಗ 3 ಮಾತುವನ್ನ ಕೇಳಿ ಜಗತ್ತಿನೊಳಗ ರಾಮ ಏನ್ ಮಾಡ್ದಪ್ಪ ಅಂತಂದ್ರ ಹೊಡೆದದೇ ಹೊಳಿ ದಂಡಿ ಒಳಗ ತಪಸ್ಸೇರಿ ಕೂತ. ಯಾಕಂದ್ರ ಒಂದು ವೈರಿನ ಒಂದು ವ್ಯಕ್ತಿನ ಹೊಡೆದಂದ್ರ ತನ್ನ ಏನ್ ಮಾಡ್ಬೇಕು? ಪಾಪವನ್ನ ಕಳ್ಕೋಬೇಕಂತೇಳಿ ಎಲ್ಲಿ ಕೂತ? ಹೊಳಿ ದಂಡಿಗೆ ಹೋಗಿ, ಸಮುದ್ರ ದಂಡಿಗೆ ಹೋಗಿ ಕೂತ. ತಪಸ್ಸೇರಿ ಕೂತ. ಅವಾಗ ಯಾರು? ರಾವಣನ ಹೆಂಡತಿ ಯಾರಿಪ್ಪ ಅವರು? ಮಂಡೋದರಿ ವಿಚಾರ ಮಾಡಿದಳು. 33 ಕೋಟಿ ದೇವಾತ್ರ, 66 ಕೋಟಿ ದೈತ್ರು, ಸೂರ್ಯ ಚಂದ್ರ ಎಲ್ಲಾರ್ಗಿ ಪ್ಯಾಟುಣಿಗೆ ಮಾಡಿ ತುಳ್ದಾನ ನನ್ನ ಗಂಡ. ಆದ್ರೂ ಅಂತವನಿಗೆ ಹೊಡೆದಾನಂದ್ರ ಇವ ಎಂತವ್ ಇರ್ಬೇಕು ನೋಡಿ ಬರೋಣ ಅಂತೇಳಿ ಯಾರು? ಮಂಡೋದರಿ ತಿರ್ಗಾಡ್ಕೋತ್ ಬರೋದ್ರಾಗ ಹೊಳಿ ದಂಡಿ ಮೇಲೆ ತಪಸ್ಸರು ಕೂತಿದ್ದ ರಾಮ ಹಿಂದೆ ಬಂದು ಮಂಡೋದರಿ ನೋಡ್ದ. ಅವಾಗ ಯಾರಂದಗಳಿದ್ದೀನಿ ರಾಮ ಏನ್ ಮಾಡ್ದ? ತಿರುಗಿ ಹೊಳ್ಳಿ ನೋಡ್ದ. ಹೊಳ್ಳಿ ನೋಡಿ ಏನ್ ಮಾಡ್ತಾನಪ್ಪ? ಹೊಳ್ಳಿ ನೋಡಿತಾನ. ಯವ ಶರಣಾರ್ಥಿ, ಇಲ್ಲಿ ತನ ನೀವು ಬರಬೇಡ್ದಾಗಿತ್ತು, ಯಾಕೆ ಬಂದಿರಿ? ಕರ್ಸಿದ್ರ ನಾನೇ ಬರ್ತಿದ್ದ ಅಂದ ರಾಮ. ಹೌದು, ರಾಮ ಹೇಳ್ತಾನ ಮಂಡೋದರಿಗೆ. ರಾಮ ಅಂದ್ರೆ ಯಾರಿಪ್ಪ? ಮಚ್ಚ ಕುರ್ಮ ವರ ನರಸಿಂಹ ವಾಮ ಪರಶುರಾಮ ರಾಮ ಅವತಾರದಾಗಿದ್ದ. ನೋಡ್ರಿ ಎಷ್ಟು ಅವತಾರ ನೋಡ್ರಿ. ಪರಮಾತ್ಮನ ಅವತಾರ 10 ಅದಾವ. ರಾಮ ಅವತಾರ ಪರಮಾತ್ಮ ತಾಳ್ಯಾನಪ್ಪ ಅಂತಂದ್ರ ಆ ತಾಯಿಗೆ ಹೇಳ್ದ ನಾನೇ ಬರ್ತಿದ್ದೆ, ಕರೆದ್ರ ಅಲ್ಲಿಗೆ ಬರ್ತಿದ್ದೇವ, ಯಾಕೆ ಇಲ್ತಾನ ಬಂದಿದೆ ಅಂದಾನ. ಅವಾಗ ಏನ್ ಹೇಳ್ತಾಳಪ್ಪ ಮಂಡೋದರಿ? ಅವಾಗ ಮಂಡೋದರಿ ಅಂದಳು, ಯಪ್ಪ ನನಗ ನೀ ಕೈ ಮುಗಿದಿ ಅಂದ್ರ ನಿನ್ನಂತ ಧರ್ಮಂತರ ಜಗತ್ತಿನೊಳಗೆ ಯಾರು ಇಲ್ಲ. ಧರ್ಮವನ್ನ ಜಗತ್ತನ್ನ ಕಾಪಾಡ್ತದ. ನಿನ್ನ ನೋಡು ಸಂಬಂಧ ಬಂದಿದ್ದ ಇಂತ ಅನ್ಯಾಯನ ಹೊಡೆದಿಯಪ್ಪ ಅಂತಂದ್ರ 80,000 ಮಂದಿ ಹೆಂಡ್ರನ್ನ ಒಬ್ಬರಿಗಿಂತ ಒಬ್ರು ಚಲೋ ವಿದ್ಯಾವಂತರ ಸಹಿತ ನಮ್ಮನ್ನ ಬಿಟ್ಟು ನಿನ್ನ ಮಡದಿಗೆ ಸೀತಾದೇವಿ ಮೇಲೆ ಮನಸ್ಸು ಮಾಡಿದೆ ಅಂದ್ರ, ಆದ್ರ ಅವನಿಗೆ ಹೊಡೆದಿರತ್ತ ಅಂದ್ರ ಇದು ಬಹಳ ಒಳ್ಳೆ ಮಾತಾಗಿ ಅಂದಾಳ ತಾಯಿ. ಹೌದಿಪ್ಪ ಮಂಡೋದರಿ. ಇದು ಯಾವಾಗಾಯ್ತು? ಯಾವಾಗ್ರಿಪ್ಪ ಇದು? ತ್ರೇತಾಯುಗದಾಗ ಆಯ್ತು. ಇದೊಂದು ಯುಗ ಪ್ರಾರಂಭ ಆಗಿ ಸರಿತು.
ಮುಂದೆ ಯಾವಾಗ ಚಾಲು ಆಯ್ತು ಯಾವದ್ರಿಪ್ಪ ಅದು ದ್ವಾಪಾರ ಯುಗ ಚಾಲು ಆಯ್ತು ದಾಪರಿಗ ಚಾಲು ಆದ ಕಾಲಕ್ಕ ದ್ವಾಪಾರ ಯುಗ ಚಾಲು ಆಯ್ತು